ಮತವನ್ನ ಹೇಳೋರು ಯಾರು ಅಂತ ಹೇಳಿದ್ ಬಂದ್ರೆ ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಮಧ್ವಾಚಾರ್ಯರು ಅಂತ ತಿಳ್ಕೊಂಡು ನಾನು ಹೇಳಿದ್ದೆ. ಬೆಳಗಿನ ಕ್ಲಾಸ್ನಾಗೆ ಬೆಳಿಗ್ಗೆ ಹೇಳಿದ್ದೆ. ಅವರ ಮತಾನುಸಾರ ದೈತದ ಸಂಖ್ಯಾತಿ ರೀತಿಯನ್ನು ಹೆಂಗ್ ಹೇಳ್ತಾರು ಅಂತಂದ್ರ, ಶುಕ್ತಿಯ ಅವಯವಗಳೊಂದಿಗೆ ರಜತದ ಅವಯವಗಳು ಯಾವಾಗಲೂ ಇರುತ್ತವೆ ಅಂತಾರು. ಸಣ್ಣ ಸಣ್ಣ ತುಣುಕುಗಳಿಗೆ ಅವಯವಗಳೆಂದು ಕರೆಯುತ್ತಾರೆ. ಶುಕ್ತಿಯ ಅವಯವಗಳೊಂದಿಗೆ ರಜತದ ಅವಯವಗಳು ಯಾವಾಗಲೂ ಉಂಟು. ಪೇಜ್ ನಂಬರ್ 54 ಅನುಭವ ಸಾರ ಹಳೆಯ ಗ್ರಂಥ. ನಿಮ್ದು ಎಷ್ಟೇ ಪೇಜ್ ನೋಡ್ಕೊಡ್ರಿ. ದೋಷ ಸಹಿತ ನೇತ್ರ ಸಂಬಂಧದಿಂದ ಸತ್ಯ ರಜತವು ಉತ್ಪನ್ನವಾಗುತ್ತದೆ ಅಂತಾರೆ. ಅವಯವಗಳಿರ್ತಾವ, ಆ ರಜತದ ಅವಯವಗಳಿಂದ ಸತ್ಯವಾದಂತ ರಜತವು ಉತ್ಪತ್ತಿಯಾಗುತ್ತದೆ. ಅವಯವಗಳು ತೋರುವುದಿಲ್ಲ, ರಜತ ತೋರ್ತದ ಅಂತ ಹೇಳ್ತಾವ. ಶುಕ್ತಿ ಜ್ಞಾನದಿಂದ ಸತ್ಯವಾದ ರಜತವು ತನ್ನ ಅವಯವಗಳಲ್ಲಿ ನಾಶವಾಗಿರುತ್ತದೆ ಅಂತ ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಾನ, ಶುಕ್ತಿಯಲ್ಲಿ ರಜತದ ಅವಯವಗಳು ಮಹತ್ ಪರಿಣಾಮ ಶೂನ್ಯಗಳಾದ್ದರಿಂದ ಇದ್ದರೂ ಪ್ರತ್ಯಕ್ಷವಾಗಿ ತೋರುವುದಿಲ್ಲ. ಅವು ಬಹಳ ಚಿಕ್ಕ ಇರೋದ್ರಿಂದ ಆ ಅವಯವಗಳು, ಶುಕ್ತಿಯಲ್ಲಿ ರಜತದ ಅವಯವಗಳು ಅವು ಇದ್ರೂ ಕೂಡ ಪ್ರತ್ಯಕ್ಷವಾಗಿ ತೋರುವುದಿಲ್ಲ, ಸೂಕ್ಷ್ಮ ಇರ್ತಾವ. ಇಂಗ್ಲಿಷ್ನಾಗ ಹೇಳ್ಬೇಕಂದ್ರ ಮೈಕ್ರೋಸ್ಕೋಪದಲ್ಲಿ ಕಾಣುವಂತಹ ಚಿಕ್ಕ ಅವಯವಗಳು ಕೂಡಿದಂತಹ ರಜತ್ ಇರುವುದರಿಂದ ಅದು ಅಲ್ಲೇ ಸೂಕ್ತವಾಗಿ ಇರ್ತಾವ. ಆದ್ರಿಂದ ಅವು ತೋರುವುದಿಲ್ಲ. ಶುಕ್ತಿಯಲ್ಲಿ ರಜತದ ಅವಯವಗಳು ಇರ್ತಾವ, ತೋರುವುದಿಲ್ಲ. ಇನ್ನು ರಜತದ ನಿವೃತ್ತಿಯಲ್ಲಿ ಶುಕ್ತಿ ಜ್ಞಾನವೇ ಬೇಕ ಅಂತ ನಿಯಮ ಇಲ್ಲ ಅಂತ ನೀವು. ರಜತ ನಿವೃತ್ತಿ ಆಗಾಗತ್ತೈತಿ. ರಜತ ನಿವೃತ್ತಿ ಆಗಾಗ ಅಧಿಷ್ಠಾನ ಜ್ಞಾನ ಬೇಕು, ಶುಕ್ತಿ ಜ್ಞಾನ ಬೇಕಂತಿರಲ್ಲ, ಅದು ಏನು ಅವಶ್ಯ ಇಲ್ಲ. ಅನ್ಯ ವಸ್ತುಗಳ ಜ್ಞಾನದಿಂದಲೂ ಅಥವಾ ರಜತ ಜ್ಞಾನದ ಅಭಾವದಿಂದಲೂ ರಜತದ ನಿವೃತ್ತಿ ಸಂಭವಿಸುತ್ತದೆ. ಆದ್ದರಿಂದ ರಜತ ಜ್ಞಾನದ ಸಮಕಾಲದಲ್ಲಿ ಸತ್ಯವಾದ ವ್ಯವಹಾರಿಕ ರಜತವು ತೋರುತ್ತದೆ ಅಂತ. ಈ ಪ್ರಕಾರ ಪರಮಾತ್ಮನಲ್ಲಿ ಜಗತ್ತು ಯಾವಾಗಲೂ ಸತ್ಯ ಅಂತ ನಾವು. ಪರಮಾತ್ಮನಲ್ಲಿ ಜಗತ್ತು ಸತ್ಯವಾಗಿ ಇದೆ ಅಂದ್ರೆ ಪರಮಾತ್ಮ ಹೇಗೆ ಪಾರಮಾರ್ಥಿಕ ಸತ್ತ ಅಂತ ಒಪ್ತೇವೋ ಹಾಗೆ ಜಗತ್ತಾದರೂ ಕೂಡ ಪಾರಮಾರ್ಥಿಕವಾಗಿ ಐತಿ. ಇದಕ್ಕೆ ನಾಶ ಅನ್ನೋದು ಹೇಳ್ಬೇಡ್ರಿ ಅಂತ ನಾವು. ಆದರೂ ಪರಮಾತ್ಮನು ಮಾಯಾಶಕ್ತಿಯಿಂದ ಅವಿರ್ಭಾವ ತಿರೋಭಾವ ಅಂದ್ರ ಸೃಷ್ಟಿ ಮತ್ತು ಪ್ರಳಯಾದಿಗಳನ್ನು ಮಾಡುತ್ತಾನೆ. ಈ ನೀರಿನೊಳಗ ಹಂಸ ಕಟ್ಟಿರ್ತೈತಿ ನೋಡ್ರಿ, ಹಂಸ. ಅದ ನೀವು ಸರಿತೈತಿ, ಮತ್ ಬಂದು ಕೂಡ್ಕೋತದ. ಅದಕ್ಕೇನಂತಾರ ಅವಿರ್ಭಾವ ತಿರೋಭಾವ ಅಂತ ಕರೀತಾರ. ಹಿಂಗ ಸೃಷ್ಟಿಯಲ್ಲಿ ಅವಿರ್ಭಾವ ಆಗ್ತದ, ಪ್ರಳಯಾದಿಗಳಲ್ಲಿ ತಿರೋಭಾವ ಆಗ್ತದ ಮಾಯಾಶಕ್ತಿಯಿಂದ. ಅದು ಇಲ್ಲಂತಲ್ಲ, ಇರ್ತದ, ಅಲ್ಲೇ ಸರ್ದಿರ್ತದ ಅಂತ ನಾವು. ಯಾವಾಗ ಪ್ರಳಯ ಕಾಲದಲ್ಲಿ ಸೃಷ್ಟಿ ಇರ್ತದ, ಅಲ್ಲೇ ತಿರೋಭಾವ ಆಗಿರ್ತದ. ಸೃಷ್ಟಿ ಕಾಲದಲ್ಲಿ ಏನಾಗ್ತದ, ಅವಿರ್ಭಾವ ಆಗ್ತದ. ಪ್ರಳಯ ಕಾಲದಲ್ಲಿ ತಿರೋಭಾವ ಆಗ್ತದ. ಸಿಕ್ಕತ್ರಿ ಗ್ರಂಥದಾಗ? ಸಿಕ್ಕ ಸರ್, ನಮಗ್ ಸಿಕ್ಕದ. ಹಾ, 67ನೇ ಪುಟ 67ನೇ ಪುಟ ಹೇಳಿದ್ದಾರ ನೋಡ್ರಿ. 62 ಹೊಸ ಪುಸ್ತಕದ 62, ಹಳೇದ್ರಾಗ 54. ಇನ್ನ ಒಂದು 10 ಪೇಜ್ ಅದ. ಇದು ಖ್ಯಾತಿ ವಿಷಯ ಅನುಭವ ಸಾರದ ಕೊಟ್ಟಿದ್ದು. ಇನ್ನೊಂದು 10 ಪೇಜ್ ಅದ. ಅಂದ್ರೆ ನಾವು ಇನ್ನೊಂದು 4-5 ದಿವಸ 4-5 ಪೀರಿಯಡ್ ಆಗ್ತದ. ಅಲ್ಲಿ ಮಟ್ಟ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಅಂಕ ಯಾವ್ದ್ರಪ್ಪ ಅವ್ರ? ಅಂಕರಿ? ಹ್ಞೂನ್ರಿ.
ಇದು ಅಂತಂದ್ರೆ ಅದು ಇದು ಬರ್ತಾರ ಟೀಕಾ ತಾತ್ಪರ್ಯ ದ್ವೈತವಾದಿಯ ಸತ್ಯಾತಿ ರೀತಿ ಸಂಕ್ಷಿಪ್ತವಾಗಿ ಹೇಳ್ಯಾರಿಗೆ. ಸತ್ಯಾತಿ ಸತ್ಯ ಬ್ರಹ್ಮವು ಸತ್ಯ ಅನ್ನುವಂತಹ ದ್ವೈತಬದ್ಧವಾದಿಗಳು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು ಹೇಳಿದಂತ ಇದು ಮತ. ಹೊಸ ಗ್ರಂಥ ಇದ್ದಿದ್ರೆ ಹಳೆ ಗ್ರಂಥ ನಿಮ್ದು. ಹಳೆ ಗ್ರಂಥ ಹಳೆ ಗ್ರಂಥದಾಗ 54ನೇ ಪೇಜ್ ನಂಬರ್ ಎಡಗಡೆ ಇದ್ದು. ಈ ಪ್ರಕಾರ ಪರಮಾತ್ಮನಲ್ಲಿ ಸಿಕ್ಕಿದ್ರಿ ಪ್ಯಾರ 54. ಈ ಪ್ರಕಾರ ಪರಮಾತ್ಮನಲ್ಲಿ 2ನೇ ಪ್ಯಾರ ಇರ್ಬೇಕು ಬಾಳ್ ಮಾಡಿ. ಈ ಪ್ರಕಾರ ಪರಮಾತ್ಮನಲ್ಲಿ ಸಿಕ್ಕಿದ್ರಿ ಇಲ್ರಿ ಪವರ್ ಇಲ್ರಿ. ಹೊಸ ಬುಕ್ ಹಳೆ ಬುಕ್ ರೀ? ಹಳೆ ಬುಕ್ ರೀ ಪವರ. 54ನೇ ಪೇಜು. ನೀವು ಇಲ್ಲಿ 54ನೇ ಪೇಜ್ನಲ್ಲಿ ಬ್ರಹ್ಮ ಪ್ರಾಪ್ತಿ ರೂಪ ಮೋಕ್ಷದ ದ್ವಿತೀಯ ಅಂಶದ ಇಚ್ಛೆಯೂ ಕೂಡ ಯಾರಿಗೂ ಸಂಭವಿಸುದು ಅಂತಂದ್ರೆ ಪರ. ಯಾವ ಗ್ರಂಥ ಓದಾಗತ್ರಿ? ವಿಚಾರ ಸಾಗರ ಪವರ. ವಿಚಾರ ಸಾಗರ ಅಲ್ರಿ, ಅನುಭವ ಸಾರ ಅಂತ ಪವರ. ವಿಚಾರ ಸಾಗರದಾಗ ಮುಂದಿನ 4 ಮತವಾದಿಗಳನ್ನ ಸಂಕ್ಷಿಪ್ತವಾಗಿ ಹೇಳಿದ್ದನ್ನ ಓದಿ ಮುಗಿಸಿದೆ ನಾ ಮುಂಜಾನೆ. ಇನ್ನು ಅನಿರ್ವಚನೆ ಓದಬೇಕಾದ್ರೆ ಸ್ವಲ್ಪ ತಗೋತೇನೆ, ಮತ್ತೆ ಹೇಳ್ತೀನಿ ಅವಾಗ ಅನಿರ್ವಚನೆ ಕ್ಯಾಚಿ ಹೇಳ್ಬೇಕಾದ್ರೆ ಮತ್ತೆ ತಗೋತೇನೆ ನಾ ವಿಚಾರ ಸಾಗರ. ಈಗ ಅನುಭವ ಸಾರ ಹೊಸ ಗ್ರಂಥ 62ನೇ ಪೇಜು, ಹಳೆ ಗ್ರಂಥ 54. ಸಿಕ್ಕದೆ ಪವರ. ಈ ಪ್ರಕಾರ ಪರಮಾತ್ಮನಲ್ಲಿ ಜಗತ್ತು ಯಾವಾಗಲೂ ಸತ್ಯವಾಗಿದೆ ಅಂತಾರವ. ಇದಕ್ಕೆ ಇದು ಹೇಳಕ ಶಾಸ್ತ್ರ ಬೇಕೇನ್ರಿ? ಜಗತ್ತು ಸತ್ಯ ಆದಂತಹ ಭಾವ ನಮಗೆ ಐತೆ ಇಲ್ಲೋ ಮೊದಲಿಂದ? ಪ್ರವಚನಕ ಬರದೇ ಇದ್ದವನು ಜಗತ್ತು ಸತ್ಯ ಅಂತಾನೋ, ಜಗತ್ತು ಮಿಥ್ಯ ಅಂತಾನೋ, ಜಗತ್ತು ಅಸತ್ ಅಂತಾನೋ? ಜಗತ್ ಸತ್ಯ ಅಂತ ಪ್ರವಚನಕ್ಕೆ ಬರ್ಬೇಕು. ಅಂದ್ರೆ ಹೇಳಕ್ ಶಾಸ್ತ್ರ ಬೇಕೇನೋ ಒಬ್ಬ ಹುಚ್ಚ ಅಂತ ಕೇಳ್ಬೇಕು. ಆ ಭ್ರಮೆ ಇದ್ದವಂಗ ಭ್ರಮ ಸತ್ಯ ಐತಿ, ಮತ್ತ ಅದನ್ನ ಸತ್ಯ ಅಂತ ಹೇಳಕ್ ಶಾಸ್ತ್ರ ಬೇಕೇನ್ರಿ? ಅದಕ್ಕೆ ಬ್ಯಾಡ್ರಿ. ಅಂಗೈ ಹುಣ್ಣಿಗೆ ಕಲ್ಲು ಬೇಕೇನು? ಮತ್ತೆ ಏನಂಗಾರೆ ಇವರು ಮಧ್ವಾಚಾರ್ಯ, ವಲ್ಲಭಾಚಾರ್ಯ, ರಾಮಾನುಜಾಚಾರ್ಯರು ಏನ್ ಇವ್ರದ್ದು ಅಭಿಪ್ರಾಯ? ಜಗತ್ತು ಸತ್ಯವಾಗಿದೆ ಅಂತಾರ ಅವ್ರು. ಅದು ಹೆಂಗ? ಪರಮಾತ್ಮನಂತೆ ಸತ್ಯವಾಗಿದೆ ಅಂತಾರ. ಆತ್ಮನಂತೆ ಪಾರಮಾರ್ಥಿಕ ಸತ್ತ ಐತಿ ಜಗತ್ತು ಅಂತಾನವ. ಅಂದ್ರೆ ಜಗತ್ತು ಎಂದೂ ನಾಶ ಆಗುದಿಲ್ಲ. ಜಗತ್ತು ಒಂದು ಸತ್ಯ, ಆತ್ಮ ಒಂದು ಸತ್ಯ, ದ್ವಿತಿ. ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತುವಿಗೆ ಚ್ಯುತಿ ಬರ್ತದೆ ಹಿಂಗ ಅನ್ನೋದ್ರಿಂದ, ದ್ವೈತವಾದಿಗಳ ಮತವನ್ನ ಅಂಗೀಕಾರ ಮಾಡೋದ್ರಿಂದ ಏಕಮೇವ ಅದ್ವಿತೀಯ ಬ್ರಹ್ಮ ಸ್ವಗತ ಸ್ವಜಾತೀಯ ವಿಜಾತೀಯ ಭೇದರಹಿತ ಆತ್ಮ ಒಂದಾದ ಅಂತ ಹೇಳುವಂತ ಶ್ರುತಿಗೆ ವಿರೋಧ ಬರ್ತದ. ಶ್ರುತಿಗೆ ವಿರೋಧವಾದ ಮತವನ್ನ ಬಿಟ್ಟಿರುವುದೇ ಚಂದ. ಪರಮಾತ್ಮನು ಮಾಯಾಶಕ್ತಿಯಿಂದ ಅವಿರ್ಭಾವ ತಿರೋಭಾವ ಅಂದ್ರೆ ಸೃಷ್ಟಿ ಪ್ರಳಯಾದಿಗಳನ್ನ ಮಾಡ್ತಾನೆ. ಈ ಜಗತ್ತು ಪ್ರಳಯ ಕಾಲಕ್ಕೆ ಮಾಯೆಯಲ್ಲಿ ಸಂಸ್ಕಾರದಿಂದ ಇರ್ತದ, ಪುನಃ ಸೃಷ್ಟಿ ಕಾಲದಲ್ಲಿ ಪ್ರಕಟ ಆಗ್ತದೆ. ಆದ್ದರಿಂದ ಇದು ಸತ್ಯವಾಗಿದೆ ಅಂತ ಹೇಳ್ತಾವ. ಪ್ರಳಯ ಕಾಲದಾಗ ಮಾಯೆ ಒಳಗ ಬೀಜ ರೂಪದಿಂದ ಇರ್ತದ, ಮತ್ತೆ ವ್ಯಕ್ತ ಆಗ್ತದ್ರೆ ಅದು ಪ್ರಕಟ ಆಗ್ತದ. ಅದಕ್ಕ ಇಲ್ಲ ಅಂತಲ್ಲ, ಯಾವಾಗ್ಲೂ ಐತಿ ಜಗತ್ತು ಅಂತ ಹೇಳ್ತಾನೆ. ಆದ್ದರಿಂದ ಈ ಜಗತ್ತು ಸತ್ಯವಾಗಿದೆ. ಇದರ ನಾಶಕ್ಕೆ ಪರಮಾತ್ಮನ ಜ್ಞಾನವೇ ಬೇಕೆಂಬ ನಿಯಮವಿಲ್ಲ. ಈ ಜಗತ್ತಿನ ನಾಶಕ್ಕ ಅಧಿಷ್ಠಾನದ ಜ್ಞಾನ ಬೇಕು ಅನ್ನುವಂಥದ್ದು ಅವಶ್ಯ ಇಲ್ಲ ಅಂತ ಈ ರೀತಿ ನಾವು ಹಗ್ಗದಾಗ ಹಾವು ಉದಾಹರಣೆ ಕೊಟ್ರ ಇವ ಏನ್ ಉದಾಹರಣೆ ಕೊಡಕತ್ತಾರ್ರಿ? ಅವಿರ್ಭಾವ ತಿರೋಭಾವ ಪ್ರಕೃತಿ ಇದು ಉದಾಹರಣೆ ಕೊಡಕತ್ತಾರ, ಜಗತ್ತಿನ ಉದಾಹರಣೆ ಕೊಡಕತ್ತಾರ. ಆದ್ದರಿಂದ ಈ ಜಗತ್ತಿನ ನಾಶಕ್ಕ ಪರಮಾತ್ಮನ ಜ್ಞಾನವೇ ಅಂದ್ರೆ ಅಧಿಷ್ಠಾನದ ಜ್ಞಾನ ಬೇಕು ಅನ್ನುವಂಥದ್ದು ನಿಯಮ ಇಲ್ಲ.
ಏನ್ ಬೇಕು ಅಂದ್ರೆ ಭಕ್ತಿಯಿಂದ ಪರಮಾತ್ಮನಲ್ಲಿ ಚಿತ್ತೇಕಾಗ್ರತೆಯನ್ನು ಮಾಡಿದ್ರೆ ಸಾಕು. ನಿಮ್ಮ ಚಿತ್ತವನ್ನ ಏಕಾಗ್ರ ಮಾಡಿದ್ರೆ ಆವಾಗ ನಿಮಗೆ ಏನಾಗ್ತದ? ಆನಂದ ಆಗ್ತದ. ಚಿತ್ತೇಕಾಗ್ರತೆ ಒಳಗೆ ಆನಂದ ಆಗೋದು ಎದ್ರದ್ರಿ ಅದು ಆನಂದ? ಆತ್ಮನ ಆನಂದ ಸರ್. ಆತ್ಮನ ಆನಂದ. ಅದ ಹೇಳ್ತಾನ ಏನಂತಾರೆ, ಚಿತ್ತೇಗ್ರತ ಮಾಡಿದ್ರಂದ್ರ ಮನಸ್ಸು ಲಯ ಆತಂದ್ರ ಆನಂದ ಆವಿರ್ಭಾವ ಆಗ್ತದೆ. ಆ ಆನಂದ ಯಾರ್ದು ಅಂದ್ರ ಅದು ಪರಮಾತ್ಮನ ಆನಂದ. ಅವಾಗ ಜಗತ್ತು ಅಭಾವ ಆಗಿರ್ತದ. ಆದ್ದರಿಂದ ಏನ್ ಬೇಕು ಅಂದ್ರ ಭಕ್ತಿಯಿಂದ ಪರಮಾತ್ಮನಲ್ಲಿ ಚಿತ್ತೇಗ್ರತ ಮಾಡುವುದ ಸಾಧನೆ. ಜ್ಞಾನಾದೇವತ್ತು ಕೈವಲ್ಯಂ ಒಪ್ಪುದುಳಿವ. ತಿರೋಭಾವ ಅಂದ್ರೆ ಏನ್ರಿ? ಬರೀ ಅವಿರ್ಭಾವ. ಅವಿರ್ಭಾವ ತಿರೋಭಾವ ಅಂತಂದ್ರ ಉದಾಹರಣೆ ಹೇಳಿದೆ ನಿಮಗ. ಈ ನೀರೊಳಗ ಪಾಚಿ ಕಟ್ಟಿರ್ತದ, ಪಾಚಿ. ಆ ನೀರೊಳಗಿಂದ ಒಂದ್ 2 ತೆರೆ ನೀರ್ ಹೊಡಿರಿ, ಅದು ಪಾಚಿ ಹಿಂಸರಿತದ. ಆ ಹಿಂಸರಿಯೋದಕ್ಕೆ ಏನಂತಾರ? ತಿರೋಭಾವ ಅಂತಾರ. ಒಂದ್ 2 ನಿಮಿಷ ಬಿಡ್ರಿ, ಮತ್ತ ಅದು ಕೂಡ್ಕೊಂಡ್ಬಿಡ್ತದ. ಮತ್ತೆ ಎಲ್ಲಿ ನೀರ್ ಕುಲ್ಲ ಕಾಣ್ತದ ಅಲ್ಲಿ ಬಂದ್ ಅದು ಪಾಚಿ ಕೂಡ್ಕೋತದ. ಅದಕ್ಕ ಅವಿರ್ಭಾವ ಅಂತಾರ. ಸರಿಯೋದಕ್ಕ ತಿರೋಭಾವ ಅಂತಾರ, ಮತ್ ಕೂಡ್ಕೊಳ್ಳೋದಕ್ಕ ಅವಿರ್ಭಾವ ಅಂತಾರ. ಅಂತರ್ಗಂಗೆನು ಅಂತಾರ ಸರ್. ಅಂತರ್ಗಂಗೆ ಅಂತಾರ ನೋಡ್ರಿ. ನೀರೊಳಗಿರ್ತದ ಅಂತರ್ಗಂಗೆ. ಹಂಗ ಈ ಸೃಷ್ಟಿ ಜಗತ್ ಅನ್ನುವಂತದ್ದು ಹೇಗಿರ್ತದ ಅಂತಂದ್ರ ಅವಿರ್ಭಾವ ಆದಾಗ ಪ್ರತ್ಯಕ್ಷವಾಗಿ ತೋರ್ತದ. ತಿರೋಭಾವ ಆದಾಗ ಅದು ಮಾಯೆಯಲ್ಲಿ ಸಂಸ್ಕಾರದಿಂದ ಕೂಡ್ಕೊಂಡಿರ್ತದ. ಅದ್ರ ನಾಶವನ್ನು ಹೇಳಕ್ ಬರುದಿಲ್ಲ ಅಂತ ನೀವು. ಅದು ಯಾವಾಗ್ಲೂ ಇರ್ತದ. ಅವಿರ್ಭಾವ ತಿರೋಭಾವ ಸ್ವರೂಪುಳ್ಳದಿರ್ತದ. ತಿರೋಭಾವ ಆದಾಗ ಅದು ಇಲ್ಲದಂತೆ ತೋರಿದ್ರು ಅದು ಮಾಯೆಯೊಳಗ ಸಂಸ್ಕಾರದಿಂದ ಇರ್ತದ. ಅದಕ್ಕ ನೀವು ಅದನ್ನ ನಾಶ ಮಾಡ್ಬೇಕು. ಅಧಿಷ್ಠಾನ ಜ್ಞಾನ ಆದ್ರನ ನಿಮಗ ಅದು ನಾಶ ಆಕೈತಿ ಅನ್ನುವಂಥದ್ದು ಇಲ್ಲ. ನಾವೇನ್ ಹೇಳ್ತೀವಿ? ಹಗ್ಗದ ಜ್ಞಾನ ಆದ್ರ ಹಾವಿನ ಜ್ಞಾನ ನಾಶ ಆಗ್ತದ, ಹಾವು ನಾಶ ಆಗ್ತದ ಅಂತೇವಲ್ಲ. ಅವ್ರೇನಂತಾರ ನಾಶ ಆಗೋದು ಅವಶ್ಯ ಇಲ್ಲ ಅಂತ ಹೇಳ್ತಾರ. ತಿಳ್ಕೊಡ್ರಿ ಇವನ್ನೆಲ್ಲ ಏನದ, ಬಹಳ ಇಂಪಾರ್ಟೆಂಟ್ ಅದ. ವಿಚಾರ ಮಾಡ್ಬೇಕ್ರಿ. ನಾವು ಹಗ್ಗದಾಗ ಹಾವು ಉದಾಹರಣೆ ತಗೋತೀನಿ. ಅವಾಗ ಅಂತರ್ಗಂಗೆ ಒಳಗಿನ ಪಾಚಿ ಏನೈತಲ್ಲ ಅಂತರ್ಗಂಗಿದು ಅವಿರ್ಭಾವ ತಿರೋಭಾವ ತಗೊಂಡು ಉದಾಹರಣೆ ಕೊಡ್ತಾನವ. ಅಧಿಷ್ಠಾನದ ಜ್ಞಾನ ಆಗ್ಬೇಕಂತ ನೇಮ ಇಲ್ಲ. ಅಧ್ಯಸ್ಥದ ಭ್ರಾಂತಿ ಹೋಗ್ಬೇಕಂದ್ರ ಅಧಿಷ್ಠಾನ ಜ್ಞಾನವೇ ಆಗ್ಬೇಕಂತ ಏನಿಲ್ಲ ಅಂತಾರ. ಅವ್ರ ಉದಾಹರಣೆ ಬೇರೆ. ಅವ್ರ ಲೆಕ್ಕದಂಗ ಹೋದ್ರ ಅವ ಖರೆ, ನಮ್ಮ ಲೆಕ್ಕದಂಗ ಹೋದ್ರ ನಾವು ಖರೆ. ಆದ್ರೆ ಶ್ರುತಿ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತದ. ಅವಾಗಿನ ನಾವಪ್ಪ ನೀ ಅದಕ್ಕೆ ನಮ್ ಕಡೆ ಉತ್ತರ ಇಲ್ಲ. ಅವ ಯಾಕೆ ಹಂಗ್ ಮಾಡಿದ ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗ ನಿರ್ಣಯ ಮಾಡ್ಯಾನ್ರಿ. ಅವ ವೇದ ಪ್ರಮಾಣ ಇಟ್ಕೊಂಡು ನಿರ್ಣಯ ಮಾಡಕ್ ಹೋಗಿಲ್ಲ. ಅಲ್ಲಿ ತಪ್ಪ್ಯಾರ. ಅವ್ರ ಆಸ್ತಿಕರಾದ್ರೂ ಕೂಡ ವೇದವೇ ಪ್ರಮಾಣ ಅನ್ನುವಂತ ಮಾತಿಗೆ ಅಡ್ಡುಕೊಂಡಿಲ್ಲ. ಆ ಮತ್ತ ಸರ್ದಾರ್ ಅವರು ವಿಚಲಿತರಾಗ್ಯಾರ. ಆ ಒಂದು ಪ್ರಮಾಣಕ್ಕೆ ಮಹತ್ವ ಕೊಟ್ಟಿಲ್ಲ ಅವರು. ಮತ್ತೆ ಎದಕ್ ಕೊಟ್ಟಾರ ಮಹತ್ವ ಅಂದ್ರ ತಮ್ಮ ಬುದ್ಧಿಯಲ್ಲಿ ವಿಚಾರಕ್ಕೆ ಮಹತ್ವ ಕೊಟ್ಟಾರ. ಅದಕ್ಕೆ ಹೊಂದಿಕೆ ಆದಾಗ ವಿಚಾರ ವೇದ ಪ್ರಮಾಣ ಇತ್ತಂದ್ರ ತಗೋತಾರ. ಅದಕ್ಕೆ ಸಂಬಂಧ ಇಲ್ಲಂದ್ರೆ ವೇದ ಪ್ರಮಾಣ ಬಿಟ್ಟು ತಮಗೆ ಏನ್ ಮನ್ಸಿಗೆ ಬರ್ತದ, ವಿಚಾರಕ್ಕೆ ಏನ್ ನಿಲ್ತದ ಅದ ಅವರು ಶಾಸ್ತ್ರ ಮಾಡ್ಯಾರ. ನಾವು ಹಂಗ ಮಾಡಕ್ ಹೋಗಿಲ್ಲ. ವೇದ ಪ್ರಮಾಣ ಹಿಡ್ಕೊಂಡು ನಾವು ವೇದವೇ ಪ್ರತ್ಯಕ್ಷ ಪ್ರಮಾಣ ನಮಗ್. ಆ ವೇದ ಪ್ರಮಾಣ ಏನ್ ಹೇಳ್ತೈತಿ ಅದ್ರ ಮ್ಯಾಗ ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ನಾವು ನಿರ್ಣಯ ಮಾಡೇವ್ರಿಪ್ಪ ಅಂತ ನಾವ್ ಹೇಳ್ಬೇಕು. ಇದು ಅಂದರ್ಕಿ ಬಾತ್, ಇದು ರಹಸ್ಯ. ಇಲ್ಲ ಅಂದ್ರೆ ನಾವು ವೇದ ಪ್ರಮಾಣ ಬಿಟ್ಟು ನಾವು ಚಾರ್ವಾಕರು, ನೈಯಾಯಿಕರು, ವೈಶೇಷಿಕರು, ಸಾಂಖ್ಯರು, ದ್ವೈತಿಗಳು ಏನೋ ಅಂತ ಆಗ್ತಿದ್ವಿ. ಏನೋ ಅವರೇನು ಸಾಮಾನ್ಯರಲ್ಲ. ಅವರು ಮತಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಅವರು ವಿಚಾರವಂತರು ಅದಾರ. ಎಲ್ಲಿ ತಪ್ಪ್ಯಾರ ಅಂದ್ರ ವೇದವನ್ನ ಬಿಟ್ಟು ವಿಚಾರ ಮಾಡಿದ್ರು ಅಲ್ಲಿ ತಪ್ಪ್ಯಾರ ಅವರು. ಅದಕ್ಕೆ ಏನಂತಾರ ಅವರು, ಈ ಜಗತ್ತಿನ ನಾಶ ಮಾಡಕ್ ಪರಮಾತ್ಮನ ಜ್ಞಾನ ಬೇಕಂತ ಏನ್ ನೇಮ ಇಲ್ಲ. ನೀವು ಭಕ್ತಿಯಿಂದ ಪರಮಾತ್ಮನಲ್ಲಿ ಚಿತ್ತ ಏಕಾಗ್ರತೆ ಮಾಡಿದ್ರೆ ಸಾಕು. ಜಗತ್ತು ಅಭಾವ ಆಗ್ತದ. ಜಗತ್ತು ಅಭಾವ ಆಗ್ತದ್ರ ನಿಮಗೇನಾಗ್ತದ? ಆನಂದ ಆಗ್ತದ. ಮನಸ್ಸು ಲಯ ಆಗ್ತದ. ಅವಾಗ ಆನಂದ ಆಗ್ತದ. ಮನಸ್ಸಿನ ಮಠ ನಿಮ್ಗೆ ಆನಂದ ಆಗೋದಿಲ್ಲ. ಮನಸ್ಸು ಲಯ ಆತು ಅಂದ್ರೆ ಆನಂದ ಯಾರಿಗಾದ್ರೂ ಆಗ್ತದ. ಅದು ಆತ್ಮಾನಂದವೇ. ಅಥವಾ
ಬೇರೊಂದು ವಸ್ತುವಿನ ಜ್ಞಾನದಿಂದಾಗಲಿ ಜಗತ್ತಿನ ಜ್ಞಾನದ ಅಭಾವದಿಂದಾದರೂ ಆಗಬಹುದು. ಆ ಆನಂದ ಹೆಂಗ, ಜಗತ್ತಿನ ಅಭಾವ ಹೆಂಗಾಗ್ತದ? ಚಿತ್ತೀಕೃತ ಮಾಡಿದ್ರು ಅದು ಜಗತ್ತಿನ ಅಭಾವ ಆಗಬಹುದು, ಅಥವಾ ಬೇರೊಂದು ವಸ್ತುವಿನ ಜ್ಞಾನದಿಂದಾಗಲಿ ಜಗತ್ತಿನ ಜ್ಞಾನದ ಅಭಾವದಿಂದಾದರೂ ಆಗಬಹುದು. ಬೇರೊಂದು ವಸ್ತುವಿನ ಜ್ಞಾನ ಅಂದ್ರೆ ತಗೋಬೇಕ್ರಿ. ಬೇರೊಂದು ವಸ್ತುವಿನ ಜ್ಞಾನ ಅಂತಂದ್ರ ಜಗತ್ತಿನ ಅಭಾವ ಆಗ್ಬೇಕಾದ್ರೆ ಬೇರೊಂದು ವಸ್ತುವಿನ ಜ್ಞಾನ ಅಂದ್ರೆ ಏನು? ಅಧಿಷ್ಠಾನದ ಜ್ಞಾನ ತಗೋಬೇಕು. ಅಧಿಷ್ಠಾನ ಜ್ಞಾನದಿಂದಲಾಗ್ಲಿ ಅಥವಾ ಚಿತ್ತೀಕಾಕೃತಿಯಿಂದಾಗ್ಲಿ ಜಗತ್ತು ಅಭಾವ ಆದ್ರೆ ನಿಮ್ಗೆ ಆನಂದ ಆಗ್ತದ. ಜಗತ್ತಿನ ಜ್ಞಾನದ ನಿವೃತ್ತಿ ಉತ್ತರ ಕ್ಷಣದಲ್ಲಿ ಜಗತ್ತು ನಿವೃತ್ತಿ ಆಗುತ್ತದೆ. ಆದರೂ ಜ್ಞಾನ ಸಮಕಾಲದಲ್ಲಿ ತೋರುವುದರಿಂದ ಅದು ಸತ್ಯ ಅದ. ಜ್ಞಾನ ಸಮಕಾಲದಾಗ ತೋರುವುದರಿಂದ ಅದು ಸತ್ಯ ಅದ ಅಂತಿಕೊಂಡು ವಾದ ಮಾಡ್ತಾನ ಇವ ದ್ವೈತವಾದಿ. ಇವನ್ ಮತವನ್ನ ಸ್ಥಾಪನಾ ಮಾಡಿದ್ರಿ. ಅವ ಹೇಳ್ದಂಗೆ ಕೇಳ್ಕೊಂತ ಹೋದ್ರ ಅವ ಹೇಳುವುದ ಹೌದು ಅನಿಸ್ತದ. ಮತ್ತ ನಾವು ಏನ್ ಮಾಡ್ಬೇಕಂದ್ರ ಯಾವ್ಯಾವ ಮತಗಳನ್ನ ಅಭ್ಯಾಸ ಮಾಡ್ತೇವಿ ಆ ಮತವಾದಿಗಳ ನಾವು ಆಗ್ಬೇಕು ಅಂದಾಗ ನಮಗ ಅದು ಪಟಾಯಿಸ್ತದ, ಹೌದ್ ಹೌದ್ ಅನಿಸ್ತದ. ಅದನ್ನ ಈಗ ಖಂಡನ ಮಾಡ್ತಾರ ನೋಡಿ. ದ್ವೈತವಾದಿಯ ಸತ್ಖ್ಯಾತಿಯ ಖಂಡನವು ಅವ ಯಾವ ರೀತಿ ಹೇಳಿದ ಇದನ್ನ ಈಗ ಖಂಡನ ಮಾಡ್ತಾರ. ಅದ ಪೇಜ್ ನಂಬರ್ ಕೊನೆಯ ಪ್ಯಾರ. ಶುಕ್ತಿಯಲ್ಲಿ ವ್ಯಾವಹಾರಿಕ ರಜತದ ಉತ್ಪತ್ತಿಯು ಪ್ರಸಿದ್ಧ ವ್ಯಾವಹಾರಿಕ ಸಾಮಗ್ರಿ ಇಲ್ಲದೆ ವಿನ ಸಂಭವಿಸಲಾರದು. ಶುಕ್ತಿ ಹೆಂಗದರಿ? ವ್ಯಾವಹಾರಿಕ ಅದನೋ, ಪಾರಮಾರ್ಥಿಕ ಅದನೋ, ಏನು ಪ್ರಾತಿಭಾಷಿಕ ಅದರಿ? ಶುಕ್ತಿ ವ್ಯಾವಹಾರಿಕ. ಅದಕ್ಕ ಶುಕ್ತಿಯಲ್ಲಿ ವ್ಯಾವಹಾರಿಕ ರಜತದ ಉತ್ಪತ್ತಿ ಪ್ರಸಿದ್ಧ ವ್ಯಾವಹಾರಿಕ ಸಾಮಗ್ರಿ ಇಲ್ಲದೆ ವಿನಾ ಸಂಭವಿಸಲಾರದು. ಒಂದ್ ವೇಳೆ ನೀವು ರಜತ ಹೆಂಗೈತಿರ್ತೀವಿ ನಾವ್ ಹೆಂಗಂತೀವಿ? ರಜತ ಪ್ರಾತಿಭಾಷಿಕ ಅಂತೀವೋ ವ್ಯಾವಹಾರಿಕ ಅಂತೀವೋ? ಪ್ರಾತಿಭಾಷಿಕ. ಇದು ನಮ್ಮ ಮತ. ಅವ ಏನಂತಾನ? ಶುಕ್ತಿನೂ ವ್ಯಾವಹಾರಿಕ ಐತಿ, ರಜತದ ಉತ್ಪತ್ತಿನೂ ಏನದ ವ್ಯಾವಹಾರಿಕ ಸಾಮಗ್ರಿ ಇಲ್ಲದೆ ಸಂಭವಿಸಲಾರದು. ಸಾಮಗ್ರಿಗಳು ಇದ್ರೆ ಮಾತ್ರ ಅದು ಕೂಡ ವ್ಯಾವಹಾರಿಕವಾಗಿ ಆಗ್ತದ. ಸಾಮಗ್ರಿ ಯಾವುದು? ಸಾಮಗ್ರಿ ಇಲ್ಲ ಅಂದ್ರ ಭ್ರಮ, ಸಾಮಗ್ರಿ ಇದ್ರ ವ್ಯಾವಹಾರಿಕ ಸತ್ತ. ಹಿಂಗ ಅವ ಒಪ್ತಾನ. ಹಿಂಗ ಹೇಳಾಗತ್ತಾನೆ. ಯಾರು ಹೇಳ್ತಾರ ಇದನ್ನ? ಖಂಡನಕಾರರು ಹೇಳಾಗತ್ತಾರ. ದ್ವೈತವಾದವನ್ನ ಖಂಡನ ಮಾಡೋರು ಯಾರ್ರಿ? ನಾ ಮೊನ್ನೆ ಬೆಳಿಗ್ಗೆ ಹೇಳಿದ ಲಕ್ಷ ಇರ್ಬೇಕು. ದ್ವೈತವಾದಿಯನ್ನ ಖಂಡನ ಮಾಡೋರು ಯಾರು? ಅದ್ವೈತಿಗಳು ಸರ. ಅದ್ವೈತಿಗಳು ಇಲ್ಲ, ನೀವ್ ಇರ್ಲಿಲ್ಲ ಮುಂಜಾನೆ. ದ್ವೈತವಾದಿಯನ್ನ ಖಂಡನ ಮಾಡೋರು ಸತ್ಖ್ಯಾತಿ ಖಂಡನ. ಸತ್ಖ್ಯಾತಿ ಎರಡನೇದ್ದು. ಈ ಸತ್ಖ್ಯಾತಿಯನ್ನ ಖಂಡನ ಮಾಡೋರು ಮೂರನೇದವ್ರು ಯಾರು? ಅಸತ್ಖ್ಯಾತಿಗಳನ್ನ ಖಂಡನ ಮಾಡುವವರು ಅಸತ್ಖ್ಯಾತಿ ಮೊದಲ. ಅಸತ್ಖ್ಯಾತಿಯನ್ನ ಖಂಡನ ಮಾಡುವವರು ಸತ್ಖ್ಯಾತಿಯವರು. ಸತ್ಖ್ಯಾತಿಯನ್ನ ಖಂಡನ ಮಾಡೋರು ಆತ್ಮಖ್ಯಾತಿಗಳು. ಆತ್ಮಖ್ಯಾತಿಯನ್ನ ಖಂಡನ ಮಾಡೋರು ಅನ್ಯಥಾ ಖ್ಯಾತಿಯವರು. ಅನ್ಯಥಾ ಖ್ಯಾತಿಯನ್ನ ಖಂಡನ ಮಾಡುವವರು ಅಖ್ಯಾತಿಗಳು. ಅಖ್ಯಾತಿಗಳನ್ನ ಖಂಡನ ಮಾಡೋರು ಅನಿರ್ವಚನೀಯ ಖ್ಯಾತಿ ವೇದಾಂತಿಗಳು. ಈ ರೀತಿ ಬರ್ಬೇಕು. ಪ್ರಥಮ ಮಲ್ಲ ನ್ಯಾಯ ಅಂತ ಹೇಳ್ತೀವಿ ನಾವು. ಎಲ್ಲರನ್ನೂ ಕುಸ್ತಿ ಹಿಡಿಯಕ್ ಹೋಗುದಿಲ್ಲ ನಾವು. ಒಂದೇದವನ ಎರಡನೇದವ ಸೋಲಿಸ್ತಾನ, ತಮ್ಮ ಹೊಡೆದಾಡಿ ತಮ್ಮೊಳಗ ಸೋಲ್ತಾನ. ಒಂದೇದವನ ಎರಡನೇದವ ಸೋಲಿಸ್ತಾನ, ಎರಡನೇದವ ಮೂರನೇದವನು ಸೋಲಿಸ್ತಾನ, ನಾಲ್ಕನೇದವ ಸೋಲಿಸ್ತಾನ, ನಾಲ್ಕನೇದವಂಗ ಐದನೇದವ ಸೋಲಿಸ್ತಾನ, ಐದನೇದವ ಚಾಂಪಿಯನ್. ಈಗ ಆ ಚಾಂಪಿಯನ್ ಒಬ್ಬವನ್ನ ಸೋಲಿಸ್ಬಿಡ್ತೀವಿ ನಾವು ವೇದಾಂತಿಗಳು. ನಾವೇನಾಗ್ತೀವಿ? ವಿಶ್ವ ಚಾಂಪಿಯನ್ ಹಾಕಿವಿ. ಇದಕ್ಕೇನಂತಾರ್ರಿ? ಪ್ರಥಮ ಮಲ್ಲನ್ಯಾಯ ಅಂತ ಬೆಳಿಗ್ಗೆ ಹೇಳಿದ್ದೆ ನಾವು. ನಿಮ್ಗೆ ಕೂಗಿದೆ, ನೀವು ಇರ್ಲಿಲ್ಲ ಸರ್. ನಾನು ಬೆಳಗ್ಗೆ ಊರಿಗೆ ಹೋಗಿ ಸರ್, ಇವಾಗ ಪ್ರಸಂಗ ಊರಿಗೆ ಹೋಗ್ಬೇಕಾಯ್ತು ಸರ್, ಬೆಳಗ್ಗೆ ಹೋಗ್ರಿ. ಈ ರೀತಿ ಇಲ್ಲಿ ದ್ವೈತ ಮತವನ್ನ ಖಂಡನ ಮಾಡುವಂತವ ದ್ವೈತ ನಮ್ಮಲ್ಲಿ ಎರಡನೇ ಪಕ್ಷ ಐತಿ. ಅದು ಮೂರನೇ ಪಕ್ಷದವ ಖಂಡನ ಮಾಡ್ತಾನ. ಆ ಮೂರನೇ ಪಕ್ಷದವ ಯಾರು ಅಂದ್ರ ಆತ್ಮಖ್ಯಾತವಾದಿ. ಆತ್ಮಖ್ಯಾತಿ ಅಂದ್ರೆ ಯಾರು ಅಂದ್ರ ಬೌದ್ಧ. ಬುದ್ಧಿನೇ ಆತ್ಮ ಅನ್ನುವಂತವ. ಬೆಳಿಗ್ಗೆ ಹೇಳೇನಿ. ವಿಜ್ಞಾನವಾದಿ ಅಂತಾರೆ ನಿಮಗ, ಅಥವಾ ಕ್ಷಣಿಕ ವಿಜ್ಞಾನವಾದಿನೂ ಅಂತಾರ, ಅಥವಾ ಆತ್ಮಖ್ಯಾತಿ ಅಂತಾರ,
ಅಥವಾ ಯೋಗಾಚಾರ ಬುದ್ಧಿಸಂ ಅಂತಾರ. ಇವ ವಿಜ್ಞಾನ ಅನ್ನೋದು ಎದಕ್ ಅಂತಾನಂದ್ರ ಬುದ್ಧಿಯಲ್ಲಿ ಜಗತ್ತಿದೆ, ಜಗತ್ ಹೊರಗಿಲ್ಲ, ಬುದ್ಧಿ ಒಳಗದ ಅಂತ ಹೇಳ್ತಾನೆ. ಇವ ಖಂಡನ ಮಾಡಕತ್ತಾನ ಈಗ ಅಂತ ತಿಳ್ಕೊಡ್ರಿ. ಶುಕ್ತಿ ದೇಶದಲ್ಲಿ ಪ್ರಸಿದ್ಧವಾದಂತ ರಜತ ಉತ್ಪತ್ತಿ ಸಾಮಗ್ರಿಯು ಇಲ್ಲವೇ ಇಲ್ಲ. ಸಾಮಗ್ರಿ ಇದ್ರ ಅದು ಏನಾದ್ರು ವ್ಯವಹಾರಿಕವಾದ ಶುಕ್ತಿಯಲ್ಲಿ ವ್ಯವಹಾರಿಕವಾದ ರಜತ ಉತ್ಪತ್ತಿ ಅಂತ ಹೇಳ್ಬೋದಾಗಿ. ಸಾಮಗ್ರಿನೇ ಇಲ್ಲ, ಆದ್ದರಿಂದ ವ್ಯವಹಾರಿಕವಾದ ಶುಕ್ತಿಯಲ್ಲಿ ಪ್ರಾತಿಭಾಷಿಕವಾದ ರಜತ ಉತ್ಪತ್ತಿಯನ್ನ ಹೇಳಬೇಕು. ಆದ್ದರಿಂದ ಸತ್ಯವಾದ ರಜತದ ಉತ್ಪತ್ತಿಯು ಸಂಭವಿಸುವುದಿಲ್ಲ. ತಿಳಿದ್ರಿ? ತಿಳಿಯತ್ತೀರಿಲ್ರಿ? ಪ್ರಾತಿಭಾಷಿಕವಾದ ರಜದ ಉತ್ಪನ್ನ ಆಗ್ಬೇಕು, ಮತ್ ಸತ್ಯವಾದದ್ದು ಹೆಂಗ್ ಉತ್ಪನ್ನ ಆಕೈತಿ? ಮತ್ ಇದು ಆಗುದಿಲ್ಲ. ಸತ್ಯವಾದದ್ದು ಉತ್ಪತ್ತಿ ಆಗ್ಬೇಕಂದ್ರ ಸಾಮಗ್ರಿ ಬೇಕು. ಅವ ಅನ್ನೋದು ಏನ್ ಮಾತಂದ್ರ, ಶುಕ್ತಿಯಲ್ಲಿ ಶುಕ್ತಿ ಸತ್ಯದ, ಶುಕ್ತಿಯಲ್ಲಿ ರಜತನು ಕೂಡ ಅದು ಕೂಡ ಸತ್ಯ ಅಂದ್ರ ಅದು ವ್ಯವಹಾರಿಕ ಸತ್ತ ಆಯ್ತಂದ್ರ ಅವಾಗ ನೀವು ರಜತದ ಉತ್ಪತ್ತಿಗೆ ಸಾಮಗ್ರಿ ಹೇಳ್ಬೇಕು. ಇಲ್ಲ ಅಂದ್ರ ಸಾಮಗ್ರಿ ಹೇಳ್ಲಿಕ್ಕಂದ್ರ ಅದು ಪ್ರಾತಿಭಾಷಿಕ ಅಂತ ತಿಳ್ಕೊಬೇಕು. ಇದು ಹಿಂಗ ಹೇಳತ್ತಾರ. ನಾವೇನಂತ ಒಪ್ಪೇವಿ? ಪ್ರಾತಿಭಾಷಿಕ ಅಂತ ಒಪ್ಪೇವಿ. ಅದಕ್ಕೆ ಅವ ಹೇಳ್ತಾನ, ನೀವು ರಜತ ಅದು ವ್ಯವಹಾರಿಕ ಸತ್ತ ರಜತ ಐತೇನು? ನೀವ್ ಏನ್ ಬೆಳ್ಳಿದ್ ಉತ್ಪತ್ತಿ ಹೇಳಾಕತ್ತಿರಲ್ಲ, ಅದನ್ನ ತಗೊಂಡು ಹೋಗಿ ಪೇಟೆಯಾಗ ಮಾರಿದ್ರೆ ರೊಕ್ಕ ಕೊಡ್ತಾರ. ನಮ್ಗ ಬೆಳ್ಳಿ ಕಪ್ಪೆ ಚಿಪ್ನಾಗ ಬೆಳ್ಳಿ ಮಾರಿದ್ರೆ ರೊಕ್ಕ ಕೊಡ್ತಾರೇನು? ವ್ಯವಹಾರ ಆಕತ್ತೇನು? ವ್ಯವಹಾರ ಇಲ್ಲ ಅಂದ್ರೆ ಅದು ಸಾಮಗ್ರಿ ಇಲ್ಲ ಅನ್ನಂಗ. ಆದ್ದರಿಂದ ಸತ್ಯವಾದ ರಜತದ ಉತ್ಪತ್ತಿ ಸಂಭವಿಸುವುದಿಲ್ಲ ಅನ್ನಂಗ. ಸಂಭವಿಸತ್ತೇನು? ಸತ್ಯವಾದ ರಜತ ಅನ್ನೋದು ಕಪ್ಪೆ ಚಿಪ್ನಾಗ ಹುಟ್ಟಿದ್ದು ಪ್ರಾತಿಭಾಷಿಕ ಐತಿ. ಆದ್ದರಿಂದ ಸಂಭವಿಸುವುದಿಲ್ಲ. ಸಂಭವಿಸ್ತದ ಅಂತ ಹೇಳಿದ್ರಿ, ರಜತ ಬ್ರಹ್ಮ ಕಾಲದಲ್ಲಿ ಅಗ್ನಿಯ ಸಂಯೋಗವಾಗಲು ಶುಕ್ತಿಯು ಬೂದಿಯಾಗಿ ಅದರಲ್ಲಿ ಬೆಳ್ಳಿ ದೊರೆಯಬೇಕು ಅಂತ ನಾವ ವಿಚಾರ ಮಾಡ್ರಿ. ನೀವು ಒಂದ್ ವೇಳೆ ಸಂಭವಿಸ್ತದರ ಏನಂತ, ಸತ್ಯವಾದ ಶುಕ್ತಿಯಲ್ಲಿ ಸತ್ಯವಾದಂತ ರಜತ ಉತ್ಪತ್ತಿ ಆಗ್ತದ ಅಂದ್ರ ರಜತ ಬ್ರಹ್ಮ ಕಾಲದಲ್ಲಿ ಆ ಒಂದು ಶುಕ್ತಿಗೆ ಅಗ್ನಿಗೆ ಸಂಯೋಗ ಆಗಲು ಆ ಶುಕ್ತಿಯು ಬೂದಿಯಾಗಿ ಅದರಲ್ಲಿ ಕೊನೆಗೆ ಬೆಳ್ಳಿ ಉಳಿಬೇಕು ಅಂತ. ತಿಳಿತಲ್ರಿ? ಬೆಳ್ಳಿ ಉಳಿಬೇಕಲ್ಲ, ಸುಟ್ಟ ಮೇಲೆ ಸುಟ್ಟ ಮ್ಯಾಗ ಶುಕ್ತಿ ಸುಟ್ಟ ಮ್ಯಾಗ ಬೆಳ್ಳಿ ಉಳಿಬೇಕು. ಬೆಳ್ಳಿಯು ಅಂದ್ರ ಬೆಳ್ಳಿ ಬೇಡ, ಬೆಂಕಿಯಿಂದ ನಾಶವಾಗುವುದಿಲ್ಲ. ಬೆಳ್ಳಿ ನಾಶ ಆಗತ್ತೇನೆ ಬೆಂಕಿಗೆ? ಆಗುದಿಲ್ಲ. ಮತ್ತೆ ಏನ್ ನಾಶ ಆಗತ್ತ? ಶುಕ್ತಿ ನಾಶ ಆಗ್ತದೆ. ಯಾಕ? ಅದು ತೈಜಸ ದ್ರವ್ಯ ಅಲ್ಲ, ಕಿಂತು ಗಂಧಕಾದಿ ದ್ರವ್ಯಗಳಿಂದ ನಾಶವಾಗುತ್ತದೆ. ಬ್ರಹ್ಮಸ್ಥಳದಲ್ಲಿ ತೋರುವ ತಪ್ಪಿದರೆ ಬೆಂಕಿಯಿಂದ ಕೂಡಿದ ಸೌಳು ಭೂಮಿಯಲ್ಲಿ ಜಲಭ್ರಾಂತಿಯಾಗಲು ಸತ್ಯವೆಂದು ಒಪ್ಪಿದ ಆ ಬೆಂಕಿಯು ಶಾಂತವಾಗಬೇಕು. ನೋಡು, ಏನಾದ್ರ ಬ್ರಹ್ಮಸ್ಥಳದಾಗ ತೋರುವ ಪದಾರ್ಥ ಸತ್ಯ ಅಂತ ಒಪ್ಪಿದ್ರಿ ಅಂತ ಬೆಂಕಿ ಆರಬೇಕದ. ಬಿತ್ತದ ತಲ ಆಗ್ತದೆಲ್ಲದು ಇಲ್ಲ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಹಳ್ಳಿ ಅಂಡಿಗೆಯ ಮೇಲೆ ಇರುವ ಗುಲಗಂಜಿ ಗುಂಪಿನಲ್ಲಿ ಹಳ್ಳಿ ಅಡಿಗೆ ಅದಾವ, 8 ಅಂಗಡಿ ಹಳ್ಳಿ ಅಡಿಗೆ ಅದಾವ. ಅದ್ರ ಮ್ಯಾಗ ಒಂದು ಕೆಂಪನ ಗುಲಗಂಜಿ ಇಟ್ಟಾರ. ಆ ಗುಲಗಂಜಿ ನೋಡುತ್ತೇನೆ ನಮಗ ಬೆಂಕಿಯ ಜ್ಞಾನ ಆಗ್ತದ. ಆ ಬೆಂಕಿ ಜ್ಞಾನ ಆಗುತ್ತಲ್ಲ, ಆ ಬೆಂಕಿ ಹಳ್ಳಿಗೆ ಬೆಂಕಿ ಹತ್ಕೊಂಡು ಸುಟ್ಟು ಹೋಗ್ಬೇಕಾಗಿತ್ತು ಅಂತ ನಾವು. ಹಳ್ಳಿ ಅಡ್ಡಿಗೆ ಮೇಲೆ ಇರುವ ಗುಲಗಂಜಿ ಗುಂಪಿನಲ್ಲಿ ಅಗ್ನಿ ಬ್ರಹ್ಮವಾಗಲು ಆ ಎಲ್ಲ ಹಳ್ಳಿಯು ಸುಟ್ಟು ಹೋಗಬೇಕು. ಯಾಕ? ಆ ಅಗ್ನಿ ಏನದ, ಅದು ಕೂಡ ವ್ಯವಹಾರಿಕ ಸತ್ತ ಅದ, ಹಳ್ಳಿನೂ ವ್ಯವಹಾರಿಕ ಸತ್ತ ಅದ. ಹಳ್ಳಿ ವ್ಯವಹಾರಿಕವಾದ ಸತ್ತ, ಹಳ್ಳಿ ವ್ಯವಹಾರಿಕ ಸತ್ತ. ಬೆಂಕಿ ಎರಡು ಸಂಯೋಗ ಆದ್ರೆ ಏನಾಗ್ತದ್ರಿ? ಹಳ್ಳಿ ಸುಟ್ಟು ಹೋಗ್ಬೇಕು. ಸುಟ್ಟು ಹೋಗ್ತದ.
ಆಗ್ತದೇನ್ರಿ ಅವ್ರಿಗೆ ಗುಲಗಂಜಿಗೆ ಗುಲಗಂಜಿ ಇಟ್ಟು ಅಗ್ನಿದು ಭ್ರಾಂತಿ ಆದಾಗ ಆ ಹಳ್ಳಿ ಅಡಿಗೆಲ್ಲ ಸುಟ್ಟು ಹೋಗ್ತಾವೇನು 10 ಅಡಿಗೆ ಸುಟ್ಟು ಹೋಗವ ಗುಲ್ಗಂಜ್ ಪ್ರಾತಿಭಾಷಿಕ ಸತ್ಯ ಅದ್ರಿಪ್ಪ. ಸುಡಂಗಿಲ್ಲ ಸರ್, ಸುಡಂಗಿಲ್ಲ ಸುಡಂಗಿಲ್ಲ ಅಂತಂದ್ರೆ ಆ ತೋರಿದ ಅಗ್ನಿ ಪ್ರಾತಿಭಾಷಿಕ ಅದ, ಗುಲಗಂಜಿ ಅಲ್ಲ. ಆ ಗುಲಗಂಜಿಯಿಂದ ತೋರಿದಂತ ಅಗ್ನಿ ಏನದ ಪ್ರಾತಿಭಾಷಿಕ ಅದ. ಪ್ರಾತಿಭಾಷಿಕವಾದ ಅಗ್ನಿ ವ್ಯವಹಾರಿಕವಾದ ಅರಳಿಯನ್ನು ಸುಡುವುದಿಲ್ಲ. ವಿಚಾರ ಮಾಡ್ರಿ. ಸತ್ಯವಾದ ಅಗ್ನಿ ಇದ್ರೆ ಸುಡ್ತಿತ್ತದು ಹಳ್ಳಿ. ಸತ್ಯವಾದ ಅಗ್ನಿ ಇಲ್ಲಲ್ಲೇ ಪ್ರಾತಿಭಾಷಿಕ ಅಗ್ನಿ ಆಯ್ತದು. ಕಟ್ಟಿಗೆ ಹೊತ್ತಿ ಬೆಂಕಿ ಆಗಿಲ್ಲದು. ಗುಲಗಂಜಿ ಒಳಗೆ ಬೆಂಕಿ ಆರೋಪ ಮಾಡ್ಯಾನ ನೀವು. ಹಳ್ಳಿ ಸುಟ್ಟು ಹೋಗಬೇಕು. ಹೀಗೆ ಲೋಕಾನುಭವ ಎಲ್ಲಿಯೂ ಇಲ್ಲದರಿಂದ ಹೀಗೆ ಬ್ರಹ್ಮಸ್ಥಳಗಳಲ್ಲಿ ಸತ್ಯ ಪದಾರ್ಥಗಳನ್ನು ಹೇಳುವುದು ಹಾಸ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಸತ್ಯಾತಿವಾದವು ಅಸಂಗತವಾಗಿದೆ. ತಿಳಿತೇನ್ರಿ ಇದು? ಬೆಂಕಿ ಪ್ರಾತಿಭಾಷಿಕ ಐತಿ. ಸತ್ಯವಾಗಿದ್ರೆ ಹಳ್ಳಿಗೆ ಅಂಟು ಸುಟ್ಟು ಹೋಗ್ಬಿಡ್ತಿತ್ತು. ಇದು ಎಲ್ಲಿ ಸಂಭವಿಸುದಿಲ್ಲ ಅಂತ. ಬ್ರಹ್ಮದಿಂದ ಏನ್ ಮಾಡಿದ್ರು ಅದು ವ್ಯವಹಾರಿಕ ಸತ್ತಾಕ ಬಾಧ ಮಾಡಂಗ ಸರ್. ಬ್ರಹ್ಮಾಂಡ ಇರ್ತದ್ರ, ಬ್ರಹ್ಮಾಂಡ. ಇಲ್ಲಾಂದ್ರೆ ಏನ್ ಮಾಡ್ಬೇಕ್ರಿ? ಅವ ಸತ್ಯ ಅಂತಾನಲ್ಲ, ನಾವು ಹೇಳ್ಬೇಕು, ದ್ವೈತವಾದಿಯೇ ನೀನು ಕಪ್ಪೆ ಚಿಪ್ಪದಲ್ಲ ಬೆಳ್ಳಿ ತೋರ್ತದಲ್ಲ, ಬೆಳ್ಳಿ ಮಾರ್ಕೊಂಡ್ಬಂದು ನಾನು ರೊಕ್ಕ ಕೊಡ ಅಂದ್ರು. ಒಂದು ಲೋಡ್ ಒಂದು ಟ್ರಕ್ ಕಪ್ಪೆ ಚಿಪ್ ಹೊಡಿರಿ ಅವನ ಮನೆಗೆ. ಅದ್ರಾಗ ಏನ್ ಬೆಳ್ಳಿ ಕಾಣತೈತಲ್ಲ ಅದನ್ನ ಬೆಳ್ಳಿ ಮಾರ್ಕೊಂಡ್ಬಂದು ನಮಗ ರೊಕ್ಕ ತಂದು ಕೊಡುವ ಅನ್ಬೇಕು ಶಿವಪುತ್ರಪ್ಪನವ್ರ. ಇಲ್ಲ ಸರ್, ಬೆಳ್ಳಿ ತೂಕ ರೊಕ್ಕ ಕೊಡಪ್ಪ ಅಂತ ಹೇಳಿದ್ರಿ. ಇದು ಇಷ್ಟು ಸೂಕ್ಷ್ಮ ವಿಚಾರದ ವಿಚಾರ ಮಾಡೋದ್ರೆ ಇಲ್ಲಿ ಏನು ಮಾಡೋದು ತಿಳಿದಿಲ್ಲ, ಗಜಮಿದ್ದು ತಿಳಿದಿಲ್ಲ. ವಿಚಾರ ಮಾಡ್ಬೇಕು, ಬುದ್ಧಿ ಚುರುಕ್ಬೇಕು. ಇನ್ನೂ ಒಂದು 10 ಪೇಜ್ ಹಿಂಗಾದ ಇದು. ಇದು ಒಂದೇ ರೀತಿಯ ಖಂಡನ. ಇದು ಇನ್ನ 2ನೇ ರೀತಿಯ ಖಂಡನ ಮಾಡ್ತಾನ ನೋಡ್ರಿ. ಒಟ್ಟ ಎಷ್ಟು ರೀತಿಯಿಂದ ಮೂರು ರೀತಿಯಿಂದ ಖಂಡನ ಮಾಡ್ತಾನೆ ಇದನ್ನ, ದ್ವೈತವಾದವನ್ನ. ಯಾಕ ದ್ವೈತ ಇತ್ತಂದ್ರ, ದ್ವೈತ ಸತ್ಯ ಅಂತಂದ್ರ ಮೋಕ್ಷ ಆಗುದಿಲ್ರಿ. ಜೀವನ ಒದ್ದಾಡೋದು ಸತ್ಯ ಆಗ್ತದ, ಮಿಥ್ಯ ಆಗುದಿಲ್ಲ, ಮೋಕ್ಷ ಆಗುದಿಲ್ಲ. ನಮ್ದು ಥೇರಿ ಏನೈತಿ, ವೇದಾಂತದ ಥೇರಿಗೆನ ಮಾಡ್ಕೊಡ್ತಾನಿವ, ತಿಲಾಂಜಲಿ ಇಡ್ತಾನಿವ. ಯಾರು? ದ್ವೈತಿ. 2ನೇ ರೀತಿಯಿಂದ ಹೇಳ್ತಾರ ನೋಡ್ರಿ. ರಜತದ ಅವಯವಗಳಲ್ಲಿ ಮಹತ್ ಪರಿಣಾಮದ ಅಭಾವವನ್ನು ಹೇಳಿದರೆ ಅದೊಂದು ರೀತಿಯಿಂದ ಸಂಭವಿಸಬಹುದು. ಪರಂತು ಹುತ್ತಿನಲ್ಲಿ ಘಟದ ಬ್ರಹ್ಮವಾದರೆ ಅಲ್ಲಿ ಘಟದ ಅವಯವಗಳಾದ ಕಪಾಲಗಳು ಇರ್ಲಿಕ್ಕೆ ಬೇಕು. ರಜತ ಬೆಳ್ಳಿಯ ಅವಯವಗಳಲ್ಲಿ ಮಹತ್ ಪರಿಣಾಮದ ಅಭಾವವನ್ನು ಹೇಳಿದರೆ ಅದೊಂದು ರೀತಿಯಿಂದ ಸಂಭವಿಸಬಹುದು. ಆದ್ರೆ ಹುತ್ತಿನಲ್ಲಿ ಘಟದ ಬ್ರಹ್ಮವಾದರೆ, ಹುತ್ತಿನಲ್ಲಿ ಹಾವಿನ ಬ್ರಹ್ಮ ಆದ್ರೆ ನೀವು ಮಹತ್ ಪರಿಣಾಮವಾದ ಹೇಳಬಹುದು. ಈ ಹುತ್ತಿನಾಗ ಘಟದ ಬ್ರಹ್ಮ ಆದ್ರೆ, ಹುತ್ತಿನಲ್ಲಿ ಘಟದ ಬ್ರಹ್ಮವಾದರೆ ಅಲ್ಲಿ ಘಟದ ಅವಯವಗಳಾದ ಕಪಾಲಗಳು ಇರ್ಲೇಬೇಕಲ್ಲ. ಸ್ಥಾಣುವಿನಲ್ಲಿ ಮೋಟ ಮರದಲ್ಲಿ ಪುರುಷನ ಭ್ರಮೆವಾದರೆ ಅಲ್ಲಿ ಪುರುಷನ ಅವಯವಗಳಾದ ಕೈ ಕಾಲುಗಳು ಇರ್ಲಿಕ್ಕೆ ಬೇಕಲ್ಲ. ಅದಾವೇನ್ರಿ? ಮೋಟ ಮರ ನಿಂತದ ರಾತ್ರಿ ಒಳಗ. ನಾವೇನ್ ನೋಡಿದ್ವಿ? ಮೋಟ ಮರ ನೋಡಿದ್ವಿ. ಅದರದ್ದು ಶಿಪ್ ಎಲ್ಲ ಸುಡದಾರ, ಬಿಳಿ ಇದು ಐತಿ, ಏನು ಬಡ್ಡಿ ಕಾಣತೈತಿ. ಬಡ್ಡಿ ಅವು ಬಡ್ಡಿ ಕಾಣಕತ್ತಾವಲ್ಲ, ಕೈ ಕಾಲ್ಗತ್ತೆ ಕಾಣಕತ್ತಾವ. ಕಳ್ಳ ಅಂತ ನಮಗ ಅನಿಸ್ತು. ನಮಗೇನ್ ಜ್ಞಾನ ಆತು? ಅಲ್ಲಿ ಹೊಲದಾಗ ಕಳ್ಳ ನಿಂತಾನ ಅನ್ನುವಂಥದ್ದು ಜ್ಞಾನ ಆತು. ಅಲ್ಲಿ ಪುರುಷನ ಭ್ರಮ ಆದ್ರ ಪುರುಷನ ಅವಯವಗಳಾದಂತ ಕೈ ಕಾಲುಗಳು ಇರ್ಲಿಕ್ಕೆ ಬೇಕು. ಯಾಕ? ನಮ್ಮ ಕೈ ಕಾಲುಗಳು ತೋರಾಗತ್ತಾವ. ಕಪಾಲ ಮತ್ತು ಹಸ್ತಪಾದಾದಿಗಳು ಅತಿ ಸೂಕ್ಷ್ಮಗಳೆಂದು ಹೇಳಲಿಕ್ಕೆ ಬರುವುದಿಲ್ಲ. ಅತಿ ಸೂಕ್ಷ್ಮ ಅವಯವಗಳಾದಾವ ಅಂತ ಹೇಳ್ತೀರಿ ನೀವು.
ಇವು ಹಸ್ತಪಾದಗಳಾಗಲಿ, ಎಲ್ಲೇ ಮೋಟಮರದಲ್ಲಿ ಹಸ್ತಪಾದಾದಿಗಳು, ಕಳ್ಳನ ಹಸ್ತಪಾದಾದಿಗಳಾಗಲಿ, ಅಥವಾ ಘಟದಲ್ಲಿ ಕಪಾಲಗಳಾಗಲಿ, ಇವು ಅತಿ ಸೂಕ್ಷ್ಮ ಅಂತ ಹೇಳಕ್ ಬರ್ತದೇನ್ರಿ? ಕಣ್ಣಿಗೆ ಕಾಣ್ತಾವಿಲ್ಲವು ಕಪಾಲಗಳು. ತತ್ರಾಣಿಗೆ 2 ಭಾಗ ಕೂಡಿಸಿ ತತ್ರಾಣಿ ಮಾಡಿರ್ತಾರಲ್ಲ, ಅವಕ್ಕೆ ಕಪಾಲಗಳಂತ ಹೋಗ್ತಾರೆ ಇವು. ಅಣುಕ, ದ್ವಿಣುಕ, ತ್ರಿಣುಕ, ಚತುರ್ಣಕ ಕಪಾಲಗಳು, ಆನಂತರ ಘಟ, ಈ ರೀತಿ ಆರಂಭವಾದವನ್ನ ಹೇಳುವಂತವರಿಗೆ ನೈಯಾಯಿಕರು ಅಂತಾರ. ನೈಯಾಯಿಕರು ಈ ರೀತಿ ಹೇಳ್ತಾರ. ಆ ನೈಯಾಯಿಕರ ಇಲ್ಲಿ ತೋಡ್ ನಾವ್ ಏನ್ ಹೇಳ್ತಾನ, ಆ ಒಂದು ಕಪ್ಪೆ ಚಿಪ್ಪದಲ್ಲಿ ಬೆಳ್ಳಿಯ ಅವಯವಗಳು ಅದಾವ, ಅವು ಅವಯವಗಳು ಕಾಣುವುದಿಲ್ಲ ಅಂತ ಹೇಳ್ತಾನ. ಅಲ್ಪ ನೀ ಒಂದ್ ವೇಳೆ ಹಂಗ ಹೇಳಿದಂದ್ರ ಸ್ಥಾಣು ಪುರುಷನಲ್ಲಿ ಆ ಪುರುಷನ ಅವಯವಗಳು, ಕೈಕಾಲುಗಳು ಇದ್ರ ಅವು ಕಾಣ್ಬೇಕಾಗಿತ್ತಲ್ಲ. ಹುತ್ತದಲ್ಲಿ ಘಟದ ಭ್ರಮ ಆದ್ರ ಘಟದ ಅವಯವಗಳಾದ ಕಪಾಲಗಳು ಅದು ಕಾಣಬೇಕಲ್ಲ. ಕಪಾಲಗಳು ಏನು ಸೂಕ್ಷ್ಮದಾವೇನು? ಕಣ್ಣಿಗೆ ಕಾಣದಂಗದಾವೇನು? ಆ ಮೋಟು ಮರದಲ್ಲಿ ತೋರಿದ ಕಳ್ಳನ ಕೈಕಾಲುಗಳು ಅವು ಸೂಕ್ಷ್ಮದವತ್ತೇನು? ಮಹತ್ ಶೂನ್ಯ ಅಂತ ಹೇಳಕ್ ಬರುದಿಲ್ಲಲ್ಲ. ಅಂದ್ರ ಬಹಳ ಸೂಕ್ಷ್ಮ ಅದಾವು ಅಂತ ಹೇಳಕ್ ಬರುದಿಲ್ಲಲ್ಲ. ಮಹತ್ ಶೂನ್ಯ ಅಂದ್ರ ಅತಿ ಸೂಕ್ಷ್ಮ ಅಂತ ಹೇಳಕ್ ಬರ್ತೈತೇನು? ಹೇಳಕ್ ಬರುದಿಲ್ಲ. ಅಲ್ಲಿ ಬರ್ಕೊಂಡಿರ್ಬೇಕಾರ ಮಹತ್ ಶೂನ್ಯ ಅಂದ್ರ ಅತಿ ಸೂಕ್ಷ್ಮ, ಕಣ್ಣಿಗೆ ಕಾಣದ ಅವಯವಗಳು ಅಂತಾರಲ್ಲ, ಅದಕ್ಕೆ ಅವರು ಮಹತ್ ಸೂಕ್ಷ್ಮ ಅಂತ. ಶೂನ್ಯ, ಮಹತ್ ಶೂನ್ಯಕ್ಕ ನಾವೇನಂತಬೇಕು, ಅತಿ ಸೂಕ್ಷ್ಮ ಅನ್ನುವಂತ ಶಬ್ದ ಹಾಕೊಂಡ್ರ ಅರ್ಥ ಆಗ್ತದ. ಇನ್ನು ರಜತದಾಗ ರಜತತ್ವದ ಜಾತಿ ಐತಲ್ಲ, ಆ ಜಾತಿ ಹೆಂಗದ? ಅದು ರಜತತ್ವದ ಜಾತಿಯು ಅಣು ಸಾಧಾರಣವದೇ, ಅಂದ್ರ ಸೂಕ್ಷ್ಮ ಅದ, ಅಣು ಪರಿಮಾಣ ಅದೇ ಅಂತ. ಆದ್ದರಿಂದ ಸೂಕ್ಷ್ಮ ಅವಯವಗಳಲ್ಲಿ ಆದರೂ ರಜತ ವ್ಯವಹಾರವು ಸಂಭವಿಸುತ್ತದೆ. ನೋಡ್ರಿ, ಸೂಕ್ಷ್ಮ ಇದ್ರೂ ರಜತ ವ್ಯವಹಾರ ಸಂಭವಿಸ್ತದ. ರಜತದಲ್ಲಿ ರಜತತ್ವ ಐತಿ. ರಜತತ್ವ ಕಡಿ ಕಾಣ್ತೇನೋ ಇಲ್ಲ, ಅದು ಸೂಕ್ಷ್ಮದ. ಆ ಸೂಕ್ಷ್ಮ ಅವಯವಗಳಿಂದ ಆದ್ರೂ ಕೂಡ ರಜತದಲ್ಲಿ ರಜತತ್ವದ ವ್ಯವಹಾರ ಸಂಭವಿಸ್ತದ. ಘಟದಲ್ಲಿ ಘಟತ್ವ, ಕಪಾಲದಲ್ಲಿ ಕಪಾಲತ್ವ, ಹಸ್ತಪಾದಗಳಲ್ಲಿ ಹಸ್ತಪಾದತ್ವ, ಪುರುಷನಲ್ಲಿ ಪುರುಷತ್ವಾದಿ ಈ ಜಾತಿಗಳು ಮಹಾನ್ ಅವಯವಗಳಿರುತ್ತವೆ. ಮಹಾನ್ ಅವಯವಗಳು ಅಂದ್ರ ಅತಿ ಸೂಕ್ಷ್ಮವಾಗಿ ಇರುತ್ತವೆ. ಇಂಥ ಸೂಕ್ಷ್ಮ ಅವಯವಗಳಲ್ಲಿ ಕಪಾಲತ್ವಾದಿಕ ಜಾತಿಗಳು ಸಂಭವಿಸುವುದಿಲ್ಲ. ಆದ್ದರಿಂದ ಭ್ರಮದ ಅಧಿಷ್ಠಾನ ದೇಶದಲ್ಲಿ ಆರೋಪಿತ ವ್ಯಾವಹಾರಿಕ ಅವಯವಗಳು ಇದ್ದರೆ ಅವುಗಳ ಪ್ರತೀತಿ ಆಗಬೇಕಾಗಿತ್ತು. ಆದ್ದರಿಂದ ವ್ಯಾವಹಾರಿಕ ಅವಯವಗಳಲ್ಲಿ ರಜತಾದಿಗಳ ಉತ್ಪತ್ತಿಯನ್ನು ಹೇಳುವುದು ಅಸಂಗತವಾಗಿರುತ್ತದೆ. ವ್ಯಾವಹಾರಿಕವಾದ ಅವಯವಗಳು ಇಲ್ಲ, ಪ್ರಾತಿಭಾಷಿಕದವ ಅಂತ. ಅವ ಜಗತ್ತು ಸತ್ಯ ಅಂತ ಹೇಳಕ್ ಹೋಗ್ಬೇಡಪ್ಪ, ಜಗತ್ತು ಪ್ರಾತಿಭಾಷಿಕ ಐತಿ ಅಂತ ಹೇಳಿದ್ರ ನನ್ನ ಒಪ್ಪಕ್ ಬರ್ತೈತಿ. ನೀನು ಅವೆಲ್ಲ ಪ್ರಾತಿಭಾಷಿಕ ಅಲ್ಲ ವ್ಯಾವಹಾರಿಕನು ಅಂತಿದಿ, ಆಮ್ಯಾಗ ಸೂಕ್ಷ್ಮ ಅಂತಿದಿ. ಇದ್ಯಾಂಗ ಮರ ನೀ ಹೇಳು ಮಾತು ಅಸಂಗತ ಅದ. ಮೋಟ್ ಮರದಲ್ಲಿ ಕಾಳ ಪ್ರಾತಿಭಾಷಿಕದ, ಅವ ವ್ಯಾವಹಾರಿಕ ಜ್ಞಾನ ಆದ್ಮೇಲೆ, ಆ ಸ್ಥಾನಿನ ಜ್ಞಾನ ಆದ್ಮೇಲೆ ಅವಯಗಳು ತೋರ್ಬೇಕಾಗಿತ್ತು. ಅಲ್ಲಲ್ಲ, ಅವ ಅಲ್ಲಿ ಅನ್ನೋದಿಲ್ಲ. ಅವ ಏನಂತಾನ, ಮೋಟ ಮರದಲ್ಲಿ ಕಳ್ಳ ಏನು ತೋರ್ತಾನಲ್ಲ ಸತ್ಯ ಅಂತಾನವ, ಜಗತ್ ಸತ್ಯ ಅಂತಾನಂತೆ ಅವ. ಅಲ್ಲಿ ಕಳ್ಳ ಅದಾನಂತಾನವ. ಕಳ್ಳ ಅದಾನಂದ್ರ ಅವ ಅವಯವಗಳು ತೋರ್ಬೇಕಾಗಿತ್ತು ಅಂದ್ರೆ ಸೂಕ್ಷ್ಮ ಅದಾವು ಅಂತ ಹೇಳ್ತಾನವ. ಸೂಕ್ಷ್ಮ ಕೈಕಾಲಗಳು ಸೂಕ್ಷ್ಮದಾವೇನು? ಅಣುಕ, ದ್ವಿಣುಕ, ತ್ರಿಣುಕ, ಚತುರ್ಣಕ ಸೂಕ್ಷ್ಮದಾವು ಒಪ್ತೀವಿ. ಕೈಕಾಲುಗಳು ಏನಾರ ಸೂಕ್ಷ್ಮದಾವೇನು? ಘಟದಲ್ಲಿ ಅಣುಕ, ದ್ವಿಣುಕ, ತ್ರಿಣುಕ, ಚತುರ್ಣಕ ಎಲ್ಲವೂ ಸೂಕ್ಷ್ಮದಾವು ಒಪ್ತೀವಿ. ಆದ್ರ ಘಟದ ಕಪಾಲಗಳು ಏನಾರ ಸೂಕ್ಷ್ಮದಾವೇನು? ಇಲ್ಲ. ಮತ್ತ ಅವು ಸ್ಥೂಲ ಅದಾವ, ಮತ್ತೆ ಅವ್ಯಾಕ ಕಾಣುದಿಲ್ಲ? ಕಣ್ಣಿಗೆ ಕಾಣ್ಬೇಕಾಗಿತ್ತಲ್ಲ ಅಲ್ಲಿ ಇದ್ರ ಅಂತನವ. ಆದ್ದರಿಂದ ನಿನ್ನ ಮತ ಏನದ ದ್ವೈತವಾದಿ, ನಿನ್ನ ಮತ ಅಸ್ತಂಗತ ಐತಿ. ನೀ ಮತ ಅದು ಸರಿ ಇಲ್ಲ, ಅಸಂಗತ ಐತಿ. ಅಸಂಗ ಅಂದ್ರ ಅದು ಸರಿ ಇಲ್ಲ, ದೋಷದಿಂದ ಕೂಡಿತ. ಎರಡ್ ರೀತಿಯಿಂದ ಅಲಗಳದು, ಇನ್ನೊಂದು ರೀತಿಯಿಂದ ಅಲಗಳೈತ. ಮೂರನೇದು, ಬ್ರಹ್ಮಸ್ಥಳದಲ್ಲಿ ವ್ಯಾವಹಾರಿಕ ಅವಯವಗಳು ಉಂಟು, ಮತ್ತು ಅವ ವ್ಯಾವಹಾರಿಕ ಒಪ್ಪವ, ಪ್ರಾತಿಭಾಷಿಕ ಅನ್ನೋದೇ ಇಲ್ಲ. ಯಾಕ ಜಗತ್ ಸತ್ಯ ಅನ್ನಕತ್ತಾನವ.
ಜಗತ್ ಸತ್ಯ ಅಂದ್ರೆ ಹೆಂಗ್ ಸತ್ಯ ಅವ ಒಪ್ಪೋದು? ವ್ಯಾವಹಾರಿಕ ಸತ್ಯ ಒಪ್ತಾನ. ಬ್ರಹ್ಮಸ್ಥಳದಲ್ಲಿ ವ್ಯಾವಹಾರಿಕ ಅವಯವಗಳು ಉಂಟು, ಅವು ಅಧಿಷ್ಠಾನದ ವಿಶೇಷ ರೂಪ ಪ್ರತೀತಿಯ ಪ್ರತಿಬಂಧಕದಿಂದ ತೋರುವುದಿಲ್ಲ ಅಂತ. ಏನೋ ಪ್ರತಿಬಂಧಕ ಅದ ರೀ. ಅಧಿಷ್ಠಾನದ ವಿಶೇಷ ರೂಪದ ಒಂದು ಪ್ರತೀತಿಯಿಂದ ಅದು ಪ್ರತಿಬಂಧಕ ಇರುವುದರಿಂದ ತೋರುವಾಲು ಅಂತ ನಾವು ಅದಾವು ತೋರುವಾಲು. ಅದೇ ತೋರಾಕ ಏನೋ ಒಂದು ಒಂದು ಪ್ರತಿಬಂಧ ಉಂಟಾಗೈತಿ ಅಂತ ಹೇಳ್ತಾರೆ. ಇದು ಕೂಡ ಸಮೀಚೀನವಲ್ಲ. ಯಾಕಂದ್ರೆ ಇದು ಸರಿಯಲ್ಲ. ಈ ಮತ ಹಿಂಗ್ ಹೇಳಿದ್ರು ಸರಿಯಲ್ಲ. ಯಾಕಂದ್ರ ಶುಕ್ತಿ ಸ್ಥಾನದಲ್ಲಿ ವ್ಯಾವಹಾರಿಕ ರಜತ ಉತ್ಪತ್ತಿ ಅಂಗೀಕರಿಸಿದರು ಅನುಭವಕ್ಕೂ ಅನುಸಾರವಾಗಿ ರಜತದ ನಿವೃತ್ತಿ ಶುಕ್ತಿ ಜ್ಞಾನದಿಂದಲೇ ಎಂದು ಅಂಗೀಕರಿಸಲಿಕ್ಕೆ ಬೇಕು. ನೀನು ವ್ಯಾವಹಾರಿಕವಾದ ಶುಕ್ತಿಯಲ್ಲಿ ವ್ಯಾವಹಾರಿಕವಾದ ರಜತದ ಉತ್ಪತ್ತಿಯನ್ನ ಹೇಳಿದ್ರ ನಿನ್ನ ಅನುಭವಕ್ಕೆ ಅನುಸಾರವಾಗಿ ಆ ರಜತದ ನಿವೃತ್ತಿ ಆಗ್ಬೇಕಂದ್ರ ಶುಕ್ತಿ ಜ್ಞಾನದಿಂದಲೇ ಅನ್ನುವಂಥದ್ದು ನೀ ಅಂಗೀಕರಿಸಬೇಕಾಗ್ತದಪ್ಪ. ಹಿಂಗೆ ಅಂಗೀಕರಿಸದಿದ್ದರೆ ನಿನ್ನ ಲೋಕಾನುಭವಕ್ಕೂ ನಿನ್ನ ಶಾಸ್ತ್ರಕ್ಕೂ ನಿನ್ನ ಯುಕ್ತಿಗೂ ವಿರೋಧವಾಗುತ್ತದೆ. ಅಲ್ಲದೆ ನಿನ್ನ ಸಿದ್ಧಾಂತವನ್ನು ತ್ಯಾಗ ಮಾಡಬೇಕಾಗ್ತದೆ. ಶುಕ್ತಿ ಜ್ಞಾನದಿಂದ ರಜತದ ನಿವೃತ್ತಿಯ ಲೋಕ ಮತ್ತು ಶಾಸ್ತ್ರ ಇವುಗಳಲ್ಲಿ ಪ್ರಸಿದ್ಧವಾಗಿರುತ್ತದೆ. ಕಪ್ಪೆ ಚಿಪ್ಪಿನಲ್ಲಿ ಜ್ಞಾನ ಆಗೋದ್ರಿಂದ ಅದರಲ್ಲಿ ಬೆಳ್ಳಿ ತೋರಿದ್ದು ಮಾತ್ರ ಸುಳ್ಳು ಅನ್ನುವಂಥ ಜ್ಞಾನ ಜಗತ್ತಿನಲ್ಲಿ ಎಲ್ಲರಿಗೂ ಅನುಭವ ಐತಿ. ಮತ್ತು ಸತ್ಖ್ಯಾತಿಯಾದರೂ ಶುಕ್ತಿಯ ಜ್ಞಾನವು ರಜತ ಅವಯವ ಜ್ಞಾನಕ್ಕೆ ಪ್ರತಿಬಂಧಕವಾಗಿರುವುದೆಂದು ಒಪ್ಪಿ ಈಗ ಇಲ್ಲೆಂದು ಹೇಳುವುದು ದೋಷವಾಗಿರುತ್ತದೆ. ಒಮ್ಮೆ ಒಪ್ಪುದು, ಒಮ್ಮೆ ದೋಷ, ಒಮ್ಮೆ ಇಲ್ಲ ಅನ್ನೋದು ದೋಷ ಅಂತ ಹೇಳುವ ಮಾತು. ಸತ್ಖ್ಯಾತಿಯಾದರೂ ಕೂಡ ಶುಕ್ತಿಯ ಜ್ಞಾನವು ರಜತ ಅವಯವ ಜ್ಞಾನಕ್ಕೆ ಪ್ರತಿಬಂಧಕವಾಗಿರುತ್ತದೆ ಎಂದು ಒಪ್ಪಿದೆ ಅಂದ್ರೆ ನೀ ಹೇಳಿದ ಮಾತಿಗೆ ನೀನು ವಿರುದ್ಧ ಒಪ್ಪಿಕೊಂಡಂಗಾತು. ಅವಯವಗಳ ಅದಾವು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಿ ಅಂದ್ರೆ ನಿನ್ನ ಜ್ಞಾನಕ್ಕೆ ನಿನ್ ಮಾತು ವಿರೋಧ ಆತು. ಆದ್ದರಿಂದ ಶುಕ್ತಿ ಜ್ಞಾನದಿಂದಲೇ ರಜತದ ನಿವೃತ್ತಿ ಅಂಗೀಕರಿಸುವುದು ಯೋಗ್ಯದ. ಅಧಿಷ್ಠಾನ ಜ್ಞಾನದಿಂದ ಅಧ್ಯಸ್ಥದ ಭ್ರಾಂತಿ ನಿವೃತ್ತಿ ಆಗ್ತದಂತೇಳಿ ವೇದಾಂತಿಗಳು ಒಪ್ಪ್ಯಾರ. ಅದು ಒಪ್ಪುವುದ ಯೋಗ್ಯದ. ಆದ್ದರಿಂದ ಸತ್ಖ್ಯಾತಿಯ ಮತವು ಅದು ಯುಕ್ತಿ ಶೂನ್ಯವಿದ್ದುದರಿಂದ ಅದು ಅಸಂಗತವಾಗಿದೆ. ಒಂಬತ್ತು 26 ಒಂದು ಮತ ಹೇಳಕ್ 1 ತಾಸು 40-50 ನಿಮಿಷ ಹೊತ್ತು. ಇನ್ನು ಸಾಂಖ್ಯ ಮತ್ತು ಪ್ರಭಾಕರರ ಅಖ್ಯಾತಿವಾದದ ರೀತಿಯನ್ನ ಹೇಳ್ತಾರೆ. ಅದನ್ನ ಈಗ ಹೇಳುದು ಮತ್ತು ಅದನ್ನ ಖಂಡನ ಮಾಡಬೇಕು ಅಂದ್ರೆ ಟೈಮ್ ಬೇಕಾಗ್ತದೆ. ಅದಕ್ಕೆ ಇವತ್ತು ಬ್ಯಾಡ, ಇದನ್ನ ನಾಳೆ ಇದನ್ನ ಹೇಳಿ ಇದನ್ನ ಖಂಡನ ಮಾಡ್ತೇನೆ. ನಾಳೆ ಒಂದು ದಿವಸ ಇದು ಖಂಡನ, ನಾಳೆ ಒಂದು ಪೀರಿಯಡ್ನಾಗ ಸಾಂಖ್ಯ ಪ್ರಭಾಕರರ ಅಖ್ಯಾತಿವಾದದ ರೀತಿ ಮತ್ತು ಆ ಅಖ್ಯಾತಿವಾದದ ಖಂಡನವನ್ನ ನಾಳೆ ತಗೊಳ್ಳೋಣ. ಏನ್ ಹೇಳ್ತಾರೆ ನೀವು? ಅಖ್ಯಾತವಾದಿ ಎರಡು ಜ್ಞಾನಗಳ ಅಖ್ಯಾತಿ ಅಂದ್ರೇನು, ಅಂದ್ರೇನು? ಎರಡು ಜ್ಞಾನಗಳ ಅವಿವೇಕ. ತಗೊಳ್ಳೋಣ. ಎರಡು ಜ್ಞಾನಗಳ ಅವಿವೇಕ ಅದರ ಖ್ಯಾತಿಯನ್ನು ಹೇಳುವಂತಹದ್ದು ಅಖ್ಯಾತಿ. ಸಾಂಖ್ಯ ಪ್ರಭಾಕರರು ಒಪ್ತಾರ. ಅವ ಏನಂತಾನ್ರಿ? ಎರಡು ಜ್ಞಾನ ಅಕ್ಕವ. ಒಂದು ಸಾಮಾನ್ಯ ಜ್ಞಾನ, ಅದು ಯಥಾರ್ಥ ಜ್ಞಾನ. ಈ ಜ್ಞಾನ ಇದು ಹಗ್ಗ ಇರುತ್ತದೆ, ಇದು ಅಥವಾ ಇದು ಪುಸ್ತಕ ಇರುತ್ತದೆ ಅಂದಾಗ ಇದು ಇರುತ್ತದೆ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ. ಇದು ಇರುತ್ತದೆ ನೋಡ್ರಿ, ಇದು ಪುಸ್ತಕ ಇರುತ್ತದೆ, ಇದು ಮೊಬೈಲ್ ಇರುತ್ತದೆ, ಇದು ಟಿವಿ ಇರುತ್ತದೆ, ಇದು ಹಗ್ಗ ಇರುತ್ತದೆ, ಇದು ಕಂಬ ಇರುತ್ತದೆ, ಇದು ಗೋಡೆ ಇರುತ್ತದೆ. ಇದರ ಸಾಮಾನ್ಯ ಏನದ್ರಿ? ಇರುತ್ತದೆ. ಇದು ಇರುತ್ತದೆ ಅನ್ನೋದು ಸಾಮಾನ್ಯ ಐತಲ್ಲ. ಈ ಸಾಮಾನ್ಯ ಅಂಶ ಯಥಾರ್ಥ ಐತಿ ಅಂತ ನಾವು ಯಾರು? ಅಖ್ಯಾತವಾದಿ. ಮತ್ತ ಇನ್ನೊಂದು ಏನದ? ಇದು ಪುಸ್ತಕವಿರುತ್ತದೆ, ಇದು ಪೆನ್ ಇರುತ್ತದೆ. ಈ ಪುಸ್ತಕ ಪೆನ್ ಅನ್ನೋದು ಏನದ? ಸ್ಮೃತಿಯಿಂದ ಕೂಡಿ, ಸ್ಮೃತಿ ಅಂದ್ರೆ ನೆನಪಿನಿಂದ ತಗೊಂಡು ಬಂದ ಅಲ್ಲಿ ಕೂಡಿಸಿಕೊಂಡು ಎರಡು ಜ್ಞಾನ ಆಗಿತ್ತು. ಅವಾಗ ಗೊತ್ತಾಗುದಿಲ್ಲ, ಒಂದ ಜ್ಞಾನ ಅಂತ ತಿಳ್ಕೊತಾನ. ಹಿಂಗ ಎರಡು ಜ್ಞಾನಗಳ ಅವಿವೇಕ ಇರುವುದರಿಂದ ಈಗ ಏನಂತಾರ? ಅಖ್ಯಾತಿ ಅಂತಾರ. ಇದು ಸಾಂಖ್ಯ ಪ್ರಭಾಕರ ಮತ ಅದಾರ. ಇದನ್ನ ಅವರು ಮಂಡಿಸುವುದು ಮತ್ತು ಅದರ ಖಂಡನವನ್ನ ನಾಳೆಗೆ ನಿಧಾನವಾಗಿ ನೋಡೋಣ ಅನ್ನುವನಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಅಖ್ಯಾತಿ ಯಾರನ್ನ ಖಂಡನ ಮಾಡ್ತಾರೆ?